ಏನ್ ಬೀಳ್ಸಿದ್ಯೋ? ತಪ್ಪು ನಂದಲ್ಲಕ್ಕ, ವರ್ಷಕತ್ತಿದ್ದೆ ಸಿಡಿಲ್ ಸಿನಿದ್ರು ಕೈ ಜಾರಿ ಬಿತ್ತೆ. ಗುಂಡು ಮಾಮ, ನಿಮ್ಗೆ ಎಷ್ಟು ಸಾರಿ ಹೇಳಿಲ್ಲ ನಶ ಹಾಕ್ಬೇಡಿ ಅಂತ? ನಿನಗೆ ಕಾಫಿ ಕುಡಿಬೇಡ ಅಂದ್ರೆ ಸುಮ್ಮನಿರ್ತೀಯ, ತಿಂಡಿ ತಿನ್ಬೇಡ ಅಂದ್ರೆ ಸುಮ್ಮನಿರ್ತೀಯ. ಹಾಗೆ ನನಗೆ ನಶ್ಯ ಇದಿಲ್ಲ ಅಂದ್ರೆ ನನ್ನ ತಲೆ ಓಡಲ್ಲ. ಎಲ್ಲ ನಿಮ್ಮ ಮಾವ ಗುಡ್ಡು ಮಾವನ್ ಸಿನಿ ಎದುರಿ ಒಳಗ್ ಕುಂತಾನ. ರೀ ರೀ ಏನಮ್ಮ ಮತ್ತೇನು ಬೀಳ್ ಹಾಳು ಮಾಡ್ದವನು? ಬೀಳ್ಸಿದ್ದು ಅವನಲ್ಲ, ನಿಮ್ಮ ಮಾವ. ಅವ್ರ ಸೀನೋ ರಭಸಕ್ಕೆ ಈ ಸೀನ್ ಕ್ರಿಯೇಟ್ ಆಗಿರೋದು. ನೋಡಿದ್ರ ಜನನ ಹೆದರ್ಸೋಕೆ ಮಚ್ಚರೋಗು ಏನು ಬೇಕಾಗಿಲ್ಲ ರೀ. ಇವ್ರು ಹೂ ಬಂದಿದ್ರೆ ಸಾಕು. ಅವ್ರು ನಶೆ ಹಾಕೋಬೇಕಾದ್ರೆ ಇವ್ನ ಯಾಕೆ ಎದುರುಗಡೆ ಹೋಗ್ಬೇಕು? ರೀ ಅವ್ರೆಲ್ಲ ಕುತ್ಕೊಂಡು ನಶ ಹಾಕೊಂಡ್ರೆ ಅದ್ರ ಘಾಟು ಮನೆ ಎಲ್ಲ ತುಂಬಿಕೊಳ್ಳುತ್ತೆ. ಅವ್ರು ಇಲ್ಲಿ ಕುತ್ಕೊಂಡು ಸೀನಿದ್ರೆ ಅಡಿಗೆ ಮನೇಲಿರೋ ಪಾತ್ರೆ ಲೋಟ ಎಲ್ಲ ಬಿದ್ದು ಹೋಗುತ್ತೆ. ಎಂತ ಚಟಾರಿ ಇದು. ಸುಮ್ಮನೆರಮ್ಮ, ಅವ್ರು ಕೇಳಿಸ್ಕೊಂಡ್ರೆ ಕಷ್ಟ. ಈಗ ನನ್ನಿಂದ ಏನಾಗಬೇಕು ಅದು ಹೇಳು. ಅವ್ರ ನಶ ಚಟನ ಬಿಡಿಸಿ, ಇಲ್ದಿದ್ರೆ ಅವ್ರ ಊರು ಕಳಿಸಿ. ಚಟ್ಟ ಏರೋವರೆಗೂ ಚಟ ಬಿಡೋಕ್ಕಾಗಲ್ಲ ಅಂತ ದೊಡ್ಡವ್ರು ಹೇಳಿದ್ದಾರೆ. ನನ್ನ ಮೂಗು ನನ್ನ ನಶ್ಯ. ಬಿಡಲ್ಲಮ್ಮ, ಬಿಟ್ಬಿಡು. ಯಾಕ್ರಿ ಆಗಲ್ಲ? ಪಾರು, ಚಟ ಬೆಳೆಸ್ಕೊಂಡ್ರೆ ಗೊತ್ತು ಕಣೆ ಚಟ ಬಿಡೋದು ಎಷ್ಟು ಕಷ್ಟ ಅಂತ. ನೀನು ನಶೆ ಹಾಕೊಳ್ಳೋ ಚಟ ಶುರು ಮಾಡ್ಕೋ, ನಿಮ್ಮ ಅಪ್ಪನೇ ಬಿಡಲ್ಲ. ನಮ್ಮ ಅಪ್ಪ ಯಾಕ್ರಿ ಅಂತೀರಾ? ಚಟ ಬಿಡೋದು ಕಷ್ಟ ಅಂತ ಹೇಳ್ತಾ ಇದೀನಮ್ಮ. ನೋಡು, ನಮ್ಮ ಶೂಟಿಂಗ್ ಅಲ್ಲಿ ಆ ಲೋಕೇಶ್ ಬಸವಟ್ಟಿಗೆ ಸಿಗರೇಟ್ ಸೇದ್ಬೇಡ ಅಂತ ಒಂದು ವರ್ಷದಿಂದ ಹೇಳ್ತಾ ಇದೀವಿ. ಬಿಟ್ನಾ? ಇಲ್ಲ. ಅವನು ಬಿಡ್ತೀನಿ ಅಂದ್ರು ಲಿಪ್ಪೆಟ್ ನಿರಂಜನು ಸಿಗರೇಟ್ ಸೇದೋದು ಬಿಡಲ್ಲ. ಸಾಲ ಮಾಡಾದ್ರು ಸಿಗರೇಟ್ ತಂದು ಸೇದಿಸ್ತಾನೆ. ಅವ್ರಿಬ್ರು ಸೇರಿ ಎಷ್ಟು ಸಾಲ ಮಾಡಿದ್ರು ಅಂದ್ರೆ ಅಂಗಡಿಯವನು ಶೂಟಿಂಗ್ ಸ್ಪಾಟ್ಗೆ ಹುಡ್ಕೊಂಡ್ಬಂದ್ಬಿಟ್ಟಿದ್ದ. ಯಾಕ್ರಿ ಆಗಲ್ಲ? ನಾನ್ ನಶ ಚಟ ಕಲಿತೀನಿ, ಅದನ್ನ ಬಿಟ್ಟು ತೋರಿಸ್ತೀನಿ. ಚಟ ಹಿಂದೆ ಬದುಕಬಹುದು ಅಂತ ನಾನ್ ಸಾಬೀತ್ ಮಾಡ್ತೀನಿ. ಬುದ್ಧಿಮಾಂದ್ಯ ಶಿಶು, ಈ ತರ ಎಲ್ಲ ಚಾಲೆಂಜ್ ಮಾಡಬೇಡ. ಅದ್ರ ಬದಲು ಗುಂಡು ಮಾವ ಸೀನ್ದಾಗ ಹುಷಾರಾಗಿರೋದು ಕಲಿ. ಚಟಗಳಲ್ಲಿ ಎರಡು ವಿಧ, ಒಂದು ಪರ್ಮನೆಂಟ್ ಚಟ, ಇನ್ನೊಂದು ಟೆಂಪ್ರವರಿ ಚಟ. ಟೆಂಪ್ರವರಿ ಚಟ ಅಂದ್ರೆ ಯಾವ್ದಾದ್ರು ಪಾರ್ಟಿಗೆ ಹೋದಾಗ ಅಪರೂಪಕ್ಕೆ ಗುಂಡಾಕೋದು ಅಥವಾ ದಮ್ ಇಳಿಯೋದು. ಅದು ತಪ್ಪು ತಾನೆ? ಅದು ತಪ್ಪಲ್ಲಮ್ಮ, ಆದ್ರೆ ಅದನ್ನೇ ಪರ್ಮನೆಂಟ್ ಮಾಡ್ಕೊಳ್ಳೋದು ತಪ್ಪು. ಒಂದ್ಸಲಿ ಆದ್ರೆ ಯಾಕೆ ಹೆಂಡ ಕುಡಿಬೇಕು, ಹೊಗೆ ಸೇದ್ಬೇಕು? ಮಾನವ ಜನ್ಮ ಸಿಕ್ಕಾಗ ಇಹಲೋಕದ ಐಭೋಗಗಳ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನಾಲೆಡ್ಜ್ ಬೆಳೆಸ್ಕೋಬೇಕು. ಆದ್ರೆ ಅದ್ರ ಬಗ್ಗೆನೇ ಡಾಕ್ಟರೇಟ್ ತಗೊಳಕ್ ಹೋದ್ರೆ ಯಾವ ಡಾಕ್ಟರ್ ನಮ್ಮನ್ನು ಉಳ್ಸಕ್ ಸಾಧ್ಯ ಇಲ್ಲ. ಆದ್ರೆ ಗುಂಡು ಮಾವಂಗಿರೋದು ಪರ್ಮನೆಂಟ್ ಚಟ. ಈ ಚಟ ಕಲ್ತ್ಮೇಲೆ ಬಿಡೋದು ತುಂಬಾ ಕಷ್ಟ ಅಂತ ಗಂಡಸರು ನೆಪ ಹೇಳ್ತಾರ ಕಣೆ. ನಾನು ಚಾಲೆಂಜ್ ಮಾಡಿದೀನಿ ವೈಶಾಲಿ, ನಾವು ಚಟ ಕಲ್ತು ಬಿಟ್ಟು ತೋರಿಸ್ಬೇಕು. ವೆರಿ ಗುಡ್ ಪಾರು, ಒಳ್ಳೆ ಕೆಲಸನೇ ಮಾಡಿದ್ಯಾ ಕಣೆ. ನಾನ್ ನಿನಗೆ ಸಪೋರ್ಟ್ ಮಾಡ್ತೀನಿ. ಕೆಡೋ ಕೋತಿಗೆ ಶ್ರೀರಾಮನ ಬುದ್ಧಿ ಹೇಳಕ್ ಆಗಲ್ವಂತೆ. ಗುಂಡು ಮಮ್ಮ ನಶೆ ಆಗ್ತಾರೆ ಅಂತ ನೀವ್ಯಾಕೆ ಹಾಕ್ಬೇಕು? ನೋಡ್ರಿ, ಎಲ್ಲಾ ಗಂಡಸರು ಅನ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಮಾಡಿದೆ ಸರಿ ಅಂತ. ಅದನ್ನ ಪ್ರೂವ್ ಮಾಡೋಕ್ಕೋಸ್ಕರ ನಾವಿಬ್ರು ನಶೆ ಕಲ್ತು ಬಿಟ್ಟು ತೋರಿಸ್ತೀವಿ. ನಮ್ಗೂ ಮೂಗಿದೆ, ನಮ್ ಕೈಲೂ ಆಗುತ್ತೆ. ನೋಡಮ್ಮ, ಮೂಗಿದೆ ಅಂತ ನಶೆ ಹಾಕೋದು, ಬಾಯಿ ಇದೆ ಅಂತ ಸಿಗರೇಟ್ ಸೇದೋದು ಇವೆಲ್ಲ ಭಾರಿ ತಪ್ಪಮ್ಮ. ಒಂದ್ಸರಿ ಚಟ ಅಂಟಿಸ್ಕೊಂಡ್ರೆ ಬಿಡೋ ತುಂಬಾ ಕಷ್ಟ. ವೈಶಾಲಿ, ಎಲ್ಲಾ ಗಂಡಸರು ಹೀಗೆ ಹೇಳೋದು ಗುಂಡಣ್ಣ. ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಮ್ಮ, ಹೆಸರಿಡ್ ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟದ ಗಂಡನ ಆಸ್ ಇಟ್ ಈಸ್ ಸಣ್ಣ ಅಂತ ಕರೆದಂಗಿರುತ್ತೆ. ನಮ್ಮವರು ಹೀಗೆ ವೈಶಾಲಿ, ಚಟ ಕಲಿಯೋ ಸುಲಭ, ಬಿಡೋದು ಕಷ್ಟ ಅಂತಾರೆ. ಪಾರು, ಶುರು ಮಾಡು ನಶಾನ. ನಶ್ಯ ಚಟ ಹೇಗಿರುತ್ತೆ ಅಂತ ನಾವು ಜಗತ್ತಿಗೆ ತೋರ್ಸೋಣ. 50 ರೂಪಾಯಿ ಕೊಡ್ರಿ. ಯಾಕಮ್ಮ? ನಶ್ಯ ತರ್ಸೋಕೆ. ಹಾಯ್ ಹಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಗುಂಡು ಮಾವ ನಶೆ ಹಾಕ್ತಾನೆ ಅನ್ನೋದು ದೊಡ್ಡ ಹಗರಣ ಆಗ್ಬಿಟ್ಟಿದೆ. ಗಂಡಸರಿಗಿನ್ನ ನಾವೇನು ಕಮ್ಮಿ ಇಲ್ಲ ಅಂತ ಪಾರು ಆಂಟಿ ಮತ್ತೆ ನಮ್ಮ ಅಕ್ಕ ಚಟ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹುಡುಗಿಯರ ಮೂಗು ಸುಂದರ, ಕ್ಲಿಯೋಪಾತ್ರಳ ಮೂಗಿನ ಬಗ್ಗೆ ಕವಿಗಳು ವರ್ಣಿಸಿದ್ದಾರೆ. ಬಂಗಾರದ ಮೂಗುತಿ ಇಡ್ಬೇಕಾದ ಜಾಗಕ್ಕೆ ಹೊಗೆ ಸೊಪ್ಪಿನ ಧೂಳು ತುಂಬಿಸೋದು ಸರಿನಾ? ಹೆಂಗಸರು ನಶೆ ಹಾಕಕ್ ಶುರು ಮಾಡಿದ್ರೆ ಮುಂದೆ ಏನ್ ಗತಿ? ಅವ್ರು ಎಲ್ಲೆಲ್ಲಿ ಸೀನ್ತಾರೆ, ಹೇಗ್ ಸೀನ್ತಾರೆ? ಅವ್ರ ಮೂಗಿನ ಸೌಂದರ್ಯಕ್ಕೆ ಏನಾದ್ರು ಧಕ್ಕೆ ಆಗುತ್ತಾ? ಇದನ್ನೆಲ್ಲ ಯೋಚನೆ ಮಾಡಬೇಕು. ಯಾರಿಗೋ ಚಟ ಬಿಡಿಸ್ತೀನಿ ಅಂತ ಹೇಳಿ ತಾವೇ ಚಟ ಶುರು ಮಾಡ್ಕೊಂಡಿರೋದು ನನಗೇನೋ ತಪ್ಪು ಅನ್ಸುತ್ತೆ. ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ. ನಿಮ್ಮ ಮೊಬೈಲ್ನಲ್ಲಿ PP ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ನಶೆ ಹಾಕೋದು ಸರಿ ಅನ್ನೋದಾದ್ರೆ ಎಸ್ ಅಂತ, ಇಲ್ಲ ಅನ್ನೋದಾದ್ರೆ ನೋ ಅಂತ ಟೈಪ್ ಮಾಡಿ 420 ಮೆಸೇಜ್ ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಮಾಮ ಒಳಗೋಗ್ಬೇಡ, ನೀ ಎದೆ ಹುಡ್ಕೊಂಡು ಸತ್ತ ಹೋಗಿ. ನನ್ನ ಎದೆ ಗಟ್ಟಿಯಾಗಿದ್ಯಪ್ಪ, ಏನು ಆಗಲ್ಲ, ಜಗಬಿಡು. ಮಾಮ ಬೇಡ, ನಿಂಗೆ ಆ ದೃಶ್ಯ ನೋಡಕ್ ಆಗಂಗಿಲ್ಲ. ಏನೋ ಪರಮೇಶ್ವರ, ನಿನ್ನ ಕೈಲಾಸಕ್ಕೆ ಭಸ್ಮಾಸುರ ಬಂದ್ಬಿಟ್ನೇನಾ? ಇವನು ಹೇಳೋದ್ ಕೇಳಿ ಭಯ ಆಗ್ತಾ ಇದೆ. ನೀನ್ ಇನ್ನ ಹೇಳಿ ಗಾಬರಿ ಪಡಿಸ್ಬೇಡಪ್ಪ. ಅದೇನಾಗಿದೆ ನೋಡ. ಒಂದು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಸತ್ಯ ಸಾಯಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಹಲೋ ಪುಟ್ಲಾರಿ ಏನು ಮಾಡ್ತಿದ್ಯೋ? ಪೆದ್ದ ಪರಮ ನಮ್ಮ ಹೆಂಗಸ್ರು ಮೂಗ್ಗೆ ಕಸ ತುಂಬ್ಕೊತಾ ಇದ್ರೆ ಕಣೋ ನೋಡ್ತಾ ಕೂತಿದ್ದೀನಿ. ಅಯ್ಯ ನನ್ನ ಹೆಂಡತಿಗೆ ಕಾಫಿ ಪುಡಿ ಬೇರೆ ಅಲ್ಲ ನಶದ್ ಪುಡಿ ಬೇರೆ ಅಲ್ಲಪ್ಪ. ಚಟ ಈ ಲೆವೆಲ್ಗೆ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ ಕಣೋ. ಏನೋ ಹೆಂಡತಿ ಜೊತೆ ಸಂಸಾರ ಮಾಡೋದು ಹೇಗೂ ಪರಮ. ಕಂಕ್ಲಲ್ಲಿ ಮಗುನ ಎತ್ಕೊಂಡಾಗ ಸೀನಿದ್ರೆ ಅದು ಕಿಟಾರ್ ಅಂತ ಕಿರ್ಚ್ಕೊಂಡು ತನ್ನ ಬಟ್ಟೆ ನೆನ್ಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಬಟ್ಟೆನೂ ನೆನೆಸ್ಬಿಡುತ್ತೆ ಕಣ. ಏ ಪೆದ್ದ ಪರಮ, ನಿಮ್ಮ ಗುಂಡು ಮಾವ ಬಂದಾಗಿಂದ ಹೀಗಾಗ್ತಾ ಇದೆ ಕಣ. ಮೊದಲು ನಿಮ್ಮ ಮಾವನಿಗೆ ಗೇಟ್ ಪಾಸ್ ಕೊಡ್ಸ. ಅಯ್ಯ ಮಾವನ್ ಓಡಿಸಿದ ಮಾತ್ರ ಕೈ ಚಟ ಕಡಿಮೆ ಆಗುತ್ತೇನಾ? ಮಾವ ಮನೇಲಿ ಇಲ್ದೇ ಇದ್ರೆ ನಶೆ ಡಬ್ಬಿಗಳನ್ನ ಪೂರೈಸಕ್ಕಾಗುತ್ತೇನಾ? ಆಯ್ತು ಬಿಡಪ್ಪ, ಬೆಳಿಗ್ಗೆ ಸಿಗೋಣ. ರೀ ಈ ನಶೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ನೀವು ಒಂದ್ಸರಿ ಏರಿಸ್ರಿ. ಇಲ್ಲಿ ಕೇಳ್ರಮ್ಮ, ನಶ್ಯ ಆದಿ ಅನಾದಿ ಕಾಲದಿಂದ ಬಂದಿತ್ತು. ಹಿಂದೆ ನಶ್ಯ ಹಾಕೋರ ಬಗ್ಗೆ ಬಹಳ ಗೌರವ ಇತ್ತು. ಎಲ್ಲ ದಾನಗಳಿಗಿಂತ ನಶ್ಯದಾನ ಬಹಳ ಶ್ರೇಷ್ಠವಾದದ್ದು. ಇದು ಯಾರಿಗೂ ಗೊತ್ತಿಲ್ಲ. ಅದ್ ಹೇಗ್ ಮಾವ? ಇಲ್ಲಿ ನೋಡಮ್ಮ, ದಾನ ಕೊಡೋವಾಗ ಯಾವಾಗಲೂ ದಾನ ಇಸ್ಕೊಳ್ಳೋರ ಕೈ ಕೆಳಗಿರುತ್ತೆ, ದಾನ ಕೊಡೋನ್ ಕೈ ಮೇಲಿಗಿರುತ್ತೆ. ನೋಡಮ್ಮ, ಈ ಉಂಗುರ ತಗೋ. ಇದು ನನಗ? ಏನೋ ಉದಾಹರಣೆ ಕೊಟ್ರೆ ನನಗ ಅಂತೀಯಲ್ಲಮ್ಮ, ಕೊಡಮ್ಮ ಇಲ್ಲಿ. ಈಗ ನೋಡಿದ್ಯಾ, ನಾನು ಕೊಡೋವಾಗ ನಿನ್ನ ಕೈ ಕೆಳಗಿತ್ತು, ನನ್ನ ಕೈ ಮೇಲೆ ಕಿತ್ತು. ಆದರೆ ನಶ್ಯ ಹಾಗಲ್ಲ. ತಗೊಳ್ಳಿ, ನೋಡ್ರ, ನಶ್ಯ ಕೊಡೋವಾಗ ನನ್ನ ಕೈ ಕೆಳಗಿತ್ತು, ನಿಮ್ಮ ಕೈ ಮೇಲೆ ಇತ್ತು. ಏನ್ ಸಾರ್, ಎಂತ ಒಳ್ಳೆ ವಿಷಯ ಹೇಳ್ಕೊಟ್ಬಿಟ್ರಿ. ನನ್ಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲ. ಅಂತೂ ನಾನು ಈ ಮನೆಗೆ ಬಂದಾಗ್ಲಿಂದ ನೀವಿಬ್ರು ನಶ್ಯ ಹಾಕೋದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದೀರ. ಹೆಂಗಸರಲ್ಲಿ ನಶ್ಯ ಹಾಕೋದು ತುಂಬಾ ಕಮ್ಮಿ. ನೀವು ಬಹಳ ದೊಡ್ಡ ಸಾಧನೆನೇ ಮಾಡಿದ್ದೀರಾ. ನನಗಂತೂ ತುಂಬಾ ಸಂತೋಷ ಆಯ್ತು. ಮಾವ ಒಂದು ನಿಮಿಷ ಬನ್ನಿ. ಅಭ್ಯಾಸ ಮಾಡ್ಕೊಳ್ಳಿ. ಏನ್ರಪ್ಪ ಬೋಧನೆ ಮಾಡಿದ್ದಾಯ್ತಾ? ಇರೋ ವಿಷಯ ಹೇಳಿದೆ, ಅದರಲ್ಲಿ ಅಂತ ಬೋಧನೆ? ನಮ್ಮ ಹೆಂಡತಿರ್ಗೂ ನಶೆ ಚಟ ಕಲ್ಸ್ಬಿಟ್ರಲ್ಲ. ಅವ್ರವ್ರ ಬುದ್ಧಿ ಅವ್ರವ್ರ ಕೈಲಿ ಇರ್ಬೇಕಾಗಿತ್ತು. ನಾನು ಹೇಳಿದ ಮಾತ್ರಕ್ಕೆ ಅವ್ರು ಯಾಕೆ ಕಲಿಬೇಕಾಯ್ತು? ನಮ್ಮ ಮನೆ ವಾತಾವರಣನೇ ಹಾಳಾಗೋಯ್ತು. ಎಲ್ಲಿ ನೋಡಿದ್ರು ನಶೆ ಡಬ್ಬಿಗಳು. ಅವ್ರ ಆರೋಗ್ಯನ ಹಾಳು ಮಾಡಿ ಬೇಗ ನೆಗೆದು ಬಿಡ್ಬೇಕು, ಹಂಗೆ ಮಾಡಿದ್ದೀರ. ಏನಪ್ಪ, ಮನುಷ್ಯ ಜನ್ಮ ಶಾಶ್ವತನ? ನಶ್ಯ ಹಾಕದೆ ಇರೋ ನೀನು 200 ವರ್ಷ ಬದುಕ್ಬಿಡ್ತೀಯಾ? ಸರಿ ಬಿಡು, ನಾನು ಇವತ್ತೇ ಮನೆ ಬಿಟ್ಟು ಹೊರಟೋಗ್ತೀನಿ. ಪರಮ, ಇವ್ರನ್ನ ಹೋಗಕ್ ಬಿಡಬಾರ್ದು ಕಣ. ಇವ್ರನ್ನ ಹಿಡಿದು ಅವ್ರನ್ನ ರಿಪೇರಿ ಮಾಡಿಸ್ಬೇಕು. ಏನೋ ಮಾಡೋದು? ಪರಮ, ಇವ್ರು ಹಾಕೊಂಡ್ರೆ ಒಡವೆಲ್ಲ ಒರಿಜಿನಲ್ ಅಲ್ವೇನಾ? ದಡ್ಡ ನಶೆ ಹಾಕಿ ಹಾಕಿ ಎಲ್ಲ ಕಳ್ಕೊಂಡ್ಬಿಟ್ಟಿದಾರಪ್ಪ. ಇವ್ರು ಹಾಕೊಂಡಿರೋದೆಲ್ಲ ಡೂಪ್ಲಿಕೇಟ್. ಏನು ಮಾತು ಅಂತ ಆಡ್ತೀಯ? ಇದೆಲ್ಲ ಒರಿಜಿನಲ್ ಒಡವೆಗಳೇ, ಒರಿಜಿನಲ್. ನಮ್ಗೆಲ್ಲ ಬೇಕಾಗಿದ್ದು ಒರಿಜಿನಲ್ ಒಡವೆಗಳೇ. ಅಯ್ಯೋ, ಏನ್ ಮಾಡ್ತಾ ಇದೀಯಾ? ಇವೆಲ್ಲ 2 ಲಕ್ಷ ಬೆಲೆ ಬಾಳೋ ಒಡವೆಗಳು. ಗೊತ್ತು ಮಾವ, ನಮ್ಮ ಮನೆಯವ್ರಿಗೆ ಚಟ ಅಂಟಿಸಿದ್ರ ಆ ಚಟ ಬಿಡಿಸೋವರೆಗೂ ನೀವೆಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ. ಹಾಗೆ ನಾವು ನಿಮ್ಗೆ ಒಡವೆನ ಕೊಡೋ ಹಾಗಿಲ್ಲ. ಅಯ್ಯೋ, ಇದು ಮೋಸ. ನಾನು ಇವತ್ತೇ ಹೊರಡಬೇಕು. ಚಟ ಬಿಡಿಸಿ ಊರ್ಗೆ ಹೋಗಿ. ಒಂದ್ಸತಿ ಚಟ ಕಲ್ತ್ರೆ ಬಿಡ್ಸೋಕ್ಕಾಗಲ್ಲಪ್ಪ. ಹೇಗ್ ಬಿಡಿಸ್ಬೇಕು ಅಂತ ನಾವು ಹೇಳ್ತೀವಪ್ಪ. ಹೇಗೆ? ದಟ್ಸ್ ಆಲ್ ಯುವರ್ ಆನರ್. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ, ಗುಂಡು ಮಾವನ ಎಲ್ಲ ಒಡವೆಗಳನ್ನ ಪತಿ ಪರಮೇಶ್ವರ್ ಕಿತ್ಕೊಂಡ್ಬಿಟ್ರು. ಒಡವೆಗಳನ್ನ ವಾಪಸ್ ಕೊಡಬೇಕು ಅಂದ್ರೆ ಮಾವ ಮಹಿಳೆಯರಿಗೆ ನಶ್ಯ ಚಟನ ಬಿಡಿಸ್ಬೇಕು. ಈ ಚಟ ಕಲ್ಸ್ಕೊಳ್ಳೋದು ಸುಲಭ, ಆದ್ರೆ ಬಿಡೋದು ತುಂಬಾನೇ ಕಷ್ಟ. ಈ ಚಟನ ಯಾವ ರೀತಿ ಬಿಡಿಸ್ತಾರೆ ಅನ್ನೋದನ್ನ ನೀವೇ ನೋಡಿ. ಗುಂಡು ಮಾವನ್ಗೆ ಇನ್ಮೇಲಿಂದ ಮೈ ಹುಷಾರಿರಲ್ಲ, ಆರೋಗ್ಯ ಕೆಡುತ್ತೆ. ಅವ್ರಿಗೆ ಆರೋಗ್ಯ ಕೆಟ್ಟಿರೋದನ್ನ ನೋಡಿ ಮಹಿಳೆಯರು ಭಯ ಪಡ್ತಾರೆ. ಭಯ ಪಟ್ಕೊಂಡು ಈ ಚಟ ಬಿಡ್ತಾರಾ ಇಲ್ವಾ ಅಂತ ನೀವೇ ಕಾದ್ ನೋಡ್ತಾ ಇರಿ. ಅಲ್ಲಿವರೆಗೂ ನಾನು ಪಕ್ಕದ ಮನೆ ಹುಡುಗಿ ವೇದ, ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ಅಕ್ಕ ಅಕ್ಕ, ಗುಂಡು ಮಾಮ ಬರ್ಬಾರ್ದು ಬಂದದ್ ಬಾ. ಏನಾಯ್ತು? ಬಾಯ ರಕ್ತ ಬರೋದೈತಿ. ಏನಾಯ್ತು ಮಾವ? ವಿಧಿ ವಿಪರೀತ, ವಿಧಿಯಾಗಾತ, ವಿಧಿ ವಿಲಾಸ, ವಿಧಿ. ಮೂಗು ಮಾಡಿದ ತಪ್ಪಿಗೆ ಬಾಯಿಂದ ರಕ್ತ ಬರ್ತಾ ಇದೆಯಮ್ಮ. ಏನ್ ಹಾಗಂದ್ರೆ? ತರಲೆ ತಂಬಾಕಿನ ಸ್ನೇಹ ಮಾಡಿದವರಿಗೆ ಪರಲೋಕಕ್ಕೆ ಬೇಗ ಪ್ರಮೋಷನ್ ಸಿಕ್ಬಿಡುತ್ತೆ. ರೇ ರೇ, ಬೇಗ ಬನ್ನಿ ಇಲ್ಲಿ. ಅಯ್ಯಯ್ಯ, ಏನಮ್ಮ ಹಾಕಂದೆ ಮಾವ? ಬಂಧನ ಫಿಲಮ್ ವಿಷ್ಣುವರ್ಧನ್ ತರ ಬಿಡ್ತೀರಾ? ಅಯ್ಯೋ ರೀ, ರಕ್ತ ವಾಂತಿ
ಸ್ವಯಂ ಕೃತ ಅಪರಾಧ. ರೀ ಹಾಗಂತ ಬಿಡಕ್ಕಾಗತ್ತ, ಡಾಕ್ಟರ್ ಕರ್ಸ್ರಿ. ದುಶ್ಚಟ ಕಲ್ತ್ಕೊಳ್ಳಿ ನಾನು ಹೇಳಿದ್ನೇನೆ, ನಾನು ಕರ್ಸಲ್ಲ. ವೈಶಾಲಿ ಏನೇ ಬಾರು ನೀನು ಹೇಳ್ತಿರೋದು ಇದೆಲ್ಲ ಹೇಗೆ ಆಯ್ತು? ಈ ನಶಾ ಚಟದಿಂದ ಹೀಗೆಲ್ಲ ಆಗತ್ತಂತೆ. ಹೌದೇನೆ, ಮತ್ ನಾವು ಕಲ್ತ್ಕೊಂಡ್ಬಿಟ್ಟಿದೀವಿ, ಏನೇ ಮಾಡೋದು? ಮುಂದೆ ನೀವಿಬ್ರು ಶಾಲೆ ಓದ್ಕೋಬೇಕಾಗತ್ತೆ. ಅಯ್ಯೋ ದೇವ್ರೆ, ಬೇಗ ನಮ್ಮ ಗುಂಡು ಮಾವು ವಾಸಿ ಆದ್ರೆ ಸಾಕಪ್ಪ. ಗೋವಿಂದ, ಈ ನಶಾ ಚಟ 7 ಜನ್ಮಕ್ಕೂ ಬೇಡಪ್ಪ. ಇವತ್ತಿಂದ ನಾನು ಇದನ್ನ ಬಿಟ್ಬಿಡ್ತೀನಿ. ಏ ಪಾರು, ನೋಡ್ತಾ ನಿಂತಿದ್ಯಲ್ಲ, ನಿನ್ ಗಂಡಗೆ ಹೇಳಿ ಡಾಕ್ಟರ್ ಫೋನ್ ಮಾಡ್ಸೆ. ನನ್ ಗಂಡ ಡಾಕ್ಟರ್ ಫೋನ್ ಮಾಡೋದು ಬೇಡ ಅಂತಿದ್ದಾರೆ. ಮಾವ ಸತ್ರೆ ಸಾಯ್ಲಿ ಅಂತಿದ್ದಾರೆ. ಮಾವನ್ ಈ ರೀತಿ ಹೇಳಿದವ್ರು ನಾಳೆ ನಮ್ಗೆ ಹೇಳ್ದೇ ಇರ್ತಾರ. ಹೋಗ್ಲಿ ಬಿಡು, ನಾನ್ ನಮ್ಮ ಯಜಮಾನ್ರಿಗೆ ಹೇಳಿ ಡಾಕ್ಟರ್ನ ಕರ್ಸ್ತೀನಿ. ನಡಿ ಹೋಗೋಣ. ಅಯ್ಯೋ ಬಿಡೆ, ನಡಿ ಹೋಗೋಣ. ನೋಡಮ್ಮ, ದೇವರು ಮನುಷ್ಯನಿಗೆ ಸಂಪೂರ್ಣವಾಗಿ ಆಯುಸ್ ಕೊಟ್ಟಿರ್ತಾನೆ. ಆದರೆ ಕೆಲವರು ಆದಷ್ಟು ಬೇಗನೆ ಸಾಯಬೇಕು ಅಂತ ಹರಸಾಹಸ ಮಾಡ್ತಾರೆ. ಅದರಲ್ಲಿ ಕೆಲವರು ಸಿಗರೇಟ್ ಸೇರ್ತಾರೆ, ತಂಬಾಕು ಹಾಕ್ತಾರೆ, ಗುಟ್ಕಾ ಆಗಿತಾರೆ, ನಶೆ ಹಾಕ್ತಾರೆ. ಡಾಕ್ಟ್ರೆ, ಪುರಾಣ ಪುಣ್ಯ ಕಥೆಗಳೆಲ್ಲ ಬೇಡ. ಅವ್ರಿಗೆ ಏನಾಗಿದೆ ನೋಡಿ, ಆಸ್ ಇಟ್ ಇಸ್ ನಮ್ಗೆ ಹೇಳಿ. ಇನ್ನೇನಾಗಬೇಕು? ಖಾರ ತಗಲಿ ಮೂಗು ನೆಗೆದು ಬಿದ್ದೋಗಿದೆ. ಮೂಗಿನಿಂದ ಶ್ವಾಸಕೋಶ ಸೊಳ್ಳೆ ಪರದೆ ಆಗಿದೆ. ಮೂಗಿನಿಂದ ಶ್ವಾಸಕೋಶ ಸೊಳ್ಳೆ ಪರದೆ ಆಗುತ್ತಾ? ಹೌದಮ್ಮ, ಮೂಗುಕ್ಕೂ ಶ್ವಾಸಕೋಶಕ್ಕೂ ಡೈರೆಕ್ಟ್ ಕನೆಕ್ಷನ್ ಇದೆ. ಇವ್ರು ಹಾಕೋ ನಶೆ ಡೈರೆಕ್ಟ್ ಶ್ವಾಸಕೋಶಕ್ಕೆ ಹೋಗಿ ಬರೀ ತೂತುಗಳಾಗ್ಬಿಟ್ಟಿದೆ. ತೂತುಗಳಾಗಿವೆಯಾ? ನೋಡಮ್ಮ, ಒಂದು ಪಾತ್ರೆ ಒಳಗೆ ಆಸಿಡ್ ಹಾಕಿದ್ರೆ ಏನಾಗುತ್ತೆ? ಎಲ್ಲ ತೂತಾಗುತ್ತೆ. ಅದೇ ಆಗಿರೋದು, ತಗೊಂಡು ನೋಡಮ್ಮ. ರೀ, ಸುಮ್ಮನೆ ನಿಂತು ನೋಡ್ತಾ ಇದ್ದೀರಲ್ರಿ, ಡಾಕ್ಟರ್ ಜೊತೆ ಮಾತಾಡಿ ಏನಾಗಿದೆ ಅಂತ ವಿಚಾರಿಸಿ. ಡಾಕ್ಟ್ರೆ, ನಮ್ಮ ಮಾವ ಇನ್ನ ಎಷ್ಟು ಗಂಟೆ ಬದುಕಿರ್ತಾರೆ? ಏನೊಂದು 3-4 ಸಲ ನಶೆ ಹಾಕೋಬಹುದು. ಡಾಕ್ಟ್ರೆ, ನಮ್ಮನ್ನ ಹೆದರಿಸ್ಬೇಡಿ, ಏನ್ ಮಾಡ್ಬೇಕು ಅಂತ ಹೇಳಿ. ನೋಡಮ್ಮ, ಶ್ವಾಸಕೋಶದ ತೂತುಗಳಿಗೆಲ್ಲ ಪಂಚರ್ ಹಾಕ್ಬೇಕು. ಪಂಚರೇ ಬಾಜು ರೋಡ್ನೆ ಸೈಕಲ್ ಶಾಪ್ ಇಮಾನ್ ಸಾಬ್ ಅದಲ್ಲ, ಅವನ ಕಡೆ ಅವ್ರು ಕರ್ಕೊಂಡು ಹೋದ್ರೆ 5 ರೂಪಾಯಿನ ಪಂಚರ್ ಹಾಕಿ ಕೊಡ್ತಾರೆ. ಇದು ಆ ಪಂಚರ್ ಅಲ್ಲ ಕಣೋ ವಂಕುರಮ್ಮ, ಶ್ವಾಸಕೋಶದ ಪಂಚರು. ಅದಕ್ಕೂ ಅವ್ರ ಕಡೆ ಅಕ್ಷರ ಹಾಕ್ಬಿಡು ಮಮ್ಮ. ಶ್ವಾಸಕೋಶ ಅಂದ್ರೆ ದೇಹದೊಳಗೆ ಜೋಡಿ ಬೆಲ್ಲೂನ್ ಇತ್ತಲ್ಲಪ್ಪ, ಅದು. ಹಂಗಂದ್ರೆ ಬಾಯಿಗೆ ಪಂಚರ್ ಹಾಕ್ಬೇಕೆ? ಡಾಕ್ಟ್ರೆ, ಹೇಗಾದ್ರೂ ಮಾಡಿ ಇವ್ರನ್ನ ಉಳಿಸ್ಕೊಡಿ. ನೋಡಿಮ್ಮ, ವಿಷ ತಿಂದ ಮೇಲೆ ಉಳಿಯೋದಿಲ್ಲ. ಈಗ ನಮ್ಮ ಕೈಲಿ ಏನಿಲ್ಲ, ಒಂದೆರಡು ಪಿಲ್ಸನ್ನ ಬರ್ಕೊಡ್ತೀನಿ, ಕೊಡಿ. ದೇವ್ರ ಮೇಲೆ ಭಾರ ಹಾಕಿ ಸ್ಟ್ರಾಂಗಾಗಿ ಪ್ರಾರ್ಥನೆ ಮಾಡಿ. ಉಳ್ಕೊಂಡ್ರೆ ಉಳ್ಕೋತಾರೆ, ಇಲ್ಲ ಅಂದ್ರೆ ಶಂಕ ಹೊಡಿತಾರೆ. ಈಗೇನ್ರಿ ಮಾಡೋದು? ಮೊದಲು ನವರು ಕಳ್ಸೋಣಮ್ಮ, ಸಾಯೋರನ್ನ ಯಾಕೆ ಮೈಲಿಟ್ಕೋಬೇಕು? ಸುಮ್ಮನೆ ತಲ್ಲವು. ಶ್ರಾವಣ ಮಾಸದಲ್ಲಿ ಪುರೋಹಿತರೆ ಸಿಕ್ಕಲ್ಲ. ನಿಮ್ಮ ಮಾವ ಸಾಯ್ತಾ ಇದ್ದಾರೆ, ಇಂಥ ಮಾತಾಡೋದು? ಸಾಯ್ಲಿ ಬಿಡಮ್ಮ, ಅವ್ರ ಚಟನ ಮುಂದುವರ್ಸಕ್ಕೆ ವಾರಸ್ದಾರು ನೀವು ಬಿದ್ದಿರಲ್ಲ. ಗೋವಿಂದ, ಇವತ್ತಿಂದ ನಾನು ಈ ನಶೆ ಹಾಕೋದಿಲ್ಲ, ಬಿಟ್ಬಿಡ್ತೇನೆ. ನಾನು ಹಾಕಲ್ಲ. ನೀವಿಬ್ರು ಹಾಕ್ಬೇಡ್ರಮ್ಮ, ಆದ್ರೆ ಇವ್ರ ಗತಿ. ಬಾರೆ ಪಾರು, ನಾವು ದೇವ್ರನ್ನ ಬೇಡ್ಕೊಳ್ಳೋಣ. ಭಕ್ತಿಯಿಂದ ಪೂಜೆ ಮಾಡಿದ್ರೆ ಗೋವಿಂದ ಒಲಿತಾನೆ. ಗೋವಿಂದ, ಏನಕ್ಕ? ಗುಂಡು ಮಾವನ್ ಕರ್ಕೊಂಡಾರ? ಬಾಡಿ ಎದ್ದೇಳಕ್ ಆಗೋಲ್ದಕ್ಕ, ಎಮ್ಮಿಯಾಗ ಮಕ್ಕೊಂಡ್ರೆ. ಉಸಿರಾಡಿಸ್ತಿದಾರ ತಾನೆ? ಗೊತ್ತಾಗೋಲ್ದಕ್ಕ, ಸ್ವಲ್ಪ ಕಂಡ್ಬಿಟ್ರೆ. ಪಾರು, ಅವ್ರಿಗೆ ಬಾಳೆಹಣ್ಣು ಪ್ರಸಾದ ಕೊಡೆ, ಒಳ್ಳೇದಾಗುತ್ತೆ. ಮಾವವ್ರೆ, ದೇವ್ರ ಪ್ರಸಾದ ತಂದಿನಿ, ತಿಂದ್ರೆ ತುಲೋಕತ್ತಂತ ತಗೋರಿ. ಮಾವ ಅಂದ್ರೆ ಸಾಯಕತ್ತಾನಲ್ಲ ಆ ಮಾವ. ಹೌದಪ್ಪ, ಅದು ನನಗೆ ಅಂತ ಕಳಿಸಿರೋದು. ಆದ್ರೆ ನಮ್ಗೆ ಸಾಲ್ತಲ್ವಲ್ಲ. ತಡ್ರಿ, ಇನ್ನೊಂದು ಸ್ವಲ್ಪ ತರ್ತೇನೆ. ಸ್ವಲ್ಪ ಕೊಟ್ಟೇನು, ತಿಂದ್ರಾ? ಕೊಟ್ಟಾಕ, ಆದ್ರೆ ಇನ್ನೊಂದೆರಡು ಬಾಳೆಹಣ್ಣು ಬೇಕಂತ. ಹೌದಾ, ತಂದೆ ಇರೋ. ಅಕ್ಕ, ಇನ್ನೊಂದೆರಡು ಬಾಳೆಹಣ್ಣು ಬೇಕಂತ. ಕೊಟ್ಟೆ. ಅಂತೂ ನನ್ನ ಹೆಸರಲ್ಲಿ ನೀವು ತಿಂತಾ ಇದ್ದೀರಾ. ನಿಮಗೆ ಒಳ್ಳೇದಾಗಲ್ಲ. ಇರೋ ವಿಚಾರನ ಅಲ್ಲಿಗೆ ಹೋಗಿ ಹೇಳ್ತೀರಿ. ಹೇಗೆ ಹೋಗ್ತೀರಾ? ನಿಮ್ಗೆ ಕಾಯಿಲೆ, ಹಾಸಿಗೆ ಬಿಟ್ಟು ಹೇಳೋ ಹಾಗಿಲ್ಲ. ಅಷ್ಟಕ್ಕೂ ಮೀರಿ ಹೋದ್ರೆ 2 ಲಕ್ಷದ ಒಡವೆ. ಗೋವಿಂದ, ಗೋವಿಂದ, ಗೋವಿಂದ. ಅಕ್ಕ
ಅಕ್ಕ ಬಾಳೆಹಣ್ಣು ಸಾಕಂತ ರಸಾಯನ ಬೇಕಂತ. ಇದೆ ಇದೆ ತಂದೆ ಇರು. ಒರೆಸ್ಕೊಳಕ್ ಹೋದ್ರೆ 2 ಲಕ್ಷ ಹೊಡೆದೆ. ತೊಳಿ ಮಾವ. ತಿಂದ್ರ ಮಾವ? ತಿನ್ನಮ್ಮ. ಯಾಕೋ ಸುಸ್ತಾಗಿರೋ ಆಗಿದೆ. ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕುಡ್ದಿಲ್ವಲ್ಲಮ್ಮ. ಬಾಳೆಹಣ್ಣು ರಸನ ನಾನು ಕಳ್ಸಿದ್ನಲ್ಲ ಮಾವ. ಅದು ಅವ್ರ ನಶೆ ಜಾಸ್ತಿ ಹಾಕ್ಬಿಟ್ಟಿದಾರಲ್ಲ, ಎಷ್ಟು ಬಾಳೆಹಣ್ಣು ತಿಂದೆ ಅಂತಾನೆ ಗೊತ್ತಾಗಿಲ್ಲ. ನೋಡು ಸಿಪ್ಪೆ ಎಲ್ಲ ಇಲ್ಲೇ ಹಾಕಿದ್ದಾರೆ. ರಸಾಯನ ಎಷ್ಟು ಅವಸರವಾಗಿ ತಿಂದ್ರು ಅಂದ್ರೆ ಚಿಕ್ಕ ಮಕ್ಕಳ ತರ ಮೂತಿಗೆಲ್ಲ ಮೆತ್ಕೊಂಡಿದ್ದಾರೆ. ನಿಮ್ ಕಾಯಿಲೆ ಬೇಗ ವಾಸಿ ಆಗ್ಲಿ ಅಂತ ನಾವಿಬ್ರು ದೇವ್ರ ಹತ್ರ ಬೇಡ್ಕೊಂಡಿದೀವಿ. ಕಾಯಿಲೆ ಕಡಿಮೆ ಆಗ್ತಾ ಇದೆ. ನಾಳೆ ಅವ್ರ ಊರಿಗೆ ಹೋಗ್ತಾರಂತೆ. ಮುಂದಿನ ತಿಂಗಳು ನೀವಿಬ್ರು ಇಲ್ಲಿ ಮಲಗ್ತೀರಾ. ರೀ ನಾವೀಗಾಗ್ಲೇ ನಶೆ ಹಾಕೋದನ್ನ ಬಿಟ್ಬಿಟ್ಟಿದೀವಿ. ಕೆಟ್ಟ ಚಟಗಳನ್ನ ಕಲಿಯೋದು ತುಂಬಾ ಸುಲಭ ಅಮ್ಮ, ಬಿಡೋದು ಕಷ್ಟ. ಗೊತ್ತು ರೀ, ನಾವು ನಶೆನ ಇನ್ ಮುಂದೆ ಹಾಕಲ್ಲ ಅಂತ ದೇವ್ರ ಮೇಲೆ ಪ್ರಮಾಣ ಮಾಡಿದೀವಿ. ಪಾರ್ವತಿ, ನಾನು ಈ ಮನೆಗೆ ಬಂದು ಗಳಿಗೆ ಚೆನ್ನಾಗಿಲ್ಲ ಅನ್ಸುತ್ತೆ. ನನ್ನಿಂದ ನಿಮಗೆಲ್ಲ ತೊಂದರೆ ಆಯಿತು. ಯಾಕೆ ಗುಂಡು ಮಾವ, ಏನಾಯ್ತು? ನನ್ನಿಂದ ನೀವು ನಶೆ ಹಾಕೋದು ಕಲ್ತ್ರಲ್ಲಮ್ಮ. ಈ ನಶೆ ಚಟದಿಂದ ಇಷ್ಟೊಂದು ತೊಂದರೆ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಗುಂಡು ಮಾವ. ಇನ್ ಮುಂದೆ ನಾವಿಬ್ರು ನಶೆ ಹಾಕೋದಿಲ್ಲ. ನಮ್ ಮುಂದೆ ಯಾರು ನಶೆ ಹಾಕಿದ್ರೆ ಅವ್ರ ಮೂಗ್ಗೆ ಖಾರದ ಪುಡಿ ಹಾಕ್ಬಿಡ್ತೀವಿ. ಬಹಳ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ವೆರಿ ಗುಡ್. ಮಾವ ನೀವೇ ನಶೆ ಹಾಕ್ತಾ ಇದ್ದೀರಾ? ಖಾರದ ಪುಡಿ ತುಂಬಿಡ್ಲಾ? ಕಲ್ತಿರೋ ಚಟ ಬಿಡಕ್ಕಾಗತ್ತಮ್ಮ. ಬಿಟ್ಬಿಡಿ ಮಾವ, ನೀವು ಕೆಮ್ದಾಗೆಲ್ಲ ರಕ್ತ ಬೀಳುತ್ತೆ. ಕೆಟ್ಟ ಚಟ ಏರೋವರೆಗೂ ಇದ್ದೇ ಇರುತ್ತಮ್ಮ. ನಿಮ್ಮಿಬ್ರು ನಶ್ಯದ ಚಟ ಬಿಡಿಸ್ಬೇಕು ಅಂತ ನಿನ್ನ ಗಂಡ ನನ್ನ ಒಡವೆಗಳನ್ನೆಲ್ಲ ಕಿತ್ತಿಟ್ಕೊಂಡು ನನ್ನ ಬಾಯಿಗೆ ಬಣ್ಣದ ನೀರು ಹಾಕಿ ರಕ್ತ ಕಾರೋ ಥರ ನಾಟಕ ಮಾಡಿಸ್ದ.